ಸಾಗರದೊಳಗೆ ಏಕೆಂದನು ಶೋಕ ಸಾಗರದೊಳಗೆ ಏಕೆಂದನು ಸಾಗಿನ್ನು ಜೀವನವು ಕೊನೆಗಾಣಿಸು ಹರಿಯೇ ಸಾಗಿನ್ನು ಜೀವನವು ಕೊನೆಗಾಣಿಸು ಹರಿಯೇ ಶೋಕ ಸಾಗರದೊಳಗೆ ಹರಿಯು ಬೇಡಿದ ಎನ್ನ ಜನನದ ರಹಸ್ಯವಾ ಹರಿಯು ಬೇಡಿದ ಎನ್ನ ಜನನದ ರಹಸ್ಯವಾ ದೇವಿಯು ನನ್ನ ಜನನಿಯ ನೀರುವ ಪಯ್ಯ ಮಾತೆಯನು ಮಮಕಾರದಿ ಮಾತನಾಡಿಸಲೆಂದು ಮಾತೆಯನು ಮಮಕಾರದಿ ಮಾತನಾಡಿಸಲೆಂದು ಮನವು ಕಾತೊರೆಯುತ್ತಿದೆ ದ್ವೇಷವನ್ನು ತ್ಯಜಿಸಿ ಮನವು ಕಾತೊರೆಯುತ್ತಿದೆ ದ್ವೇಷವನ್ನು ತ್ಯಜಿಸಿ ಲೋಕ ಸಾಗರದೊಳಗೆ ನಾಟಿನ್ನು ಜೀವನವು ಕೊನೆಗಾಣಿತು ಹರಿಯೇ ಶ್ರೀಹರಿ 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 ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೆ. ಇಲ್ಲಿಗೆ ನಿನ್ನ ಮಾತೆಯಾದ ಕುಂತಿದೇವಿಯು ಬರುವಳೆಂದು ಆತನು ಹೇಳಿದನು. ಆದರೆ ಇಲ್ಲಿ ಯಾವ ಕಡೆ ತಿರುಗಿ ನೋಡಿದರೂ ಮಾತೆಯ ದರ್ಶನವೇ ಇಲ್ಲ. ಇರಲಿ, ಹೇ ಭಗವಾನ್ ಭಾಸ್ಕರ, ಈ ಸೃಷ್ಟಿಯನ್ನು ನೀನು ಮೊದಲಿನಿಂದಲೂ ಬೆಳಗುತ್ತಿರುವೆ. ನಾನು ಇಲ್ಲಿ ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಇಲ್ಲಿಗೆ ಬಂದೆನೋ ಆ ಭಾಗ್ಯವನ್ನು ನನಗೆ ಕರುಣಿಸಿ ನನ್ನ ಜೀವನವು ಪಥಭ್ರಷ್ಟವಾಗದಂತೆ ಸದಾ ಧರ್ಮದ ದಾರಿಯಲ್ಲಿ ನಡೆಸುವ ಭಾರವು ನಿನ್ನದೂ ಪರಮಾತ್ಮ. ಓಂ ನಮೋ ನಮಸ್ತೆ ಕುಮುದ ಹರಿವರೇಣ್ಯಂ ನಮೋ ನಮಸ್ತೆ ಕುಮುದ ಹರಿವರೇಣ್ಯಂ ನೈಜ ರಶ್ಮಿಗಳಿಂದ ವಿಶ್ವವನ್ನು ಬೆಳಗೋ ತೇಜ ಪುಂಜ ಅರವಿಂದ ಪಾಹಿ ನೈಜ ರಶ್ಮಿಗಳಿಂದ ವಿಶ್ವವನ್ನು ಬೆಳಗೋ ತೇಜ ಪುಂಜ ಅರವಿಂದ ಪಾಹಿ ಸಪ್ತಾಶ್ವರತ ಮಹಾರೂಢಂ ಛಾಯ ಪ್ರಿಯಂ ಸಪ್ತಾಶ್ವರತ ಮಹಾರೂಢಂ ಛಾಯ ಪ್ರಿಯಂ ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಹಿ ಶಾಶ್ವತ ಕಿರಣಗಳ ಸಾಸಿರ ಪಾದನೆ ಪಾಹಿ ಸಾಸಿರ ಪಾದನೆ ಪಾಹಿ ಸಾಸಿರ ಪಾದನೆ ಕರ್ಣ, ಕರ್ಣ, ಯಾರು ಯಾರು ತಾಯಿ ನೀನು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ಏಕೆ? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು
ಕುಂತಿ ಎಂದು ಕರೆಯುವರು ಮಗನೇ. ಏನು ಕುಂತಿ? ಪರಮ ಭಾಗ್ಯವತಿ ಜನನಿ ಕುಂತಿ ದೇವಿ. ಅಮ್ಮ, ಹೆತ್ತವಳ ಪ್ರೀತಿಯ ಮಗನಾಗದೆ ಅವಳ ಅಕ್ಕರೆಯ ತೋಳ ತೆಕ್ಕೆಯಲ್ಲಿ ನಲಿಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ಪಾಪಿಕರ್ಣನಿಗೆ ಇಂದು ದರ್ಶನವಿತ್ತೆಯ ತಾಯಿ. ಅಮ್ಮ, ಇದೋ ನಿನಗೆ ಸಾಷ್ಟಾಂಗ ನಮಸ್ಕಾರಗಳು ತಾಯಿ. ಕೀರ್ತಿಶಾಲಿಯಾಗು ಮಗನೇ, ಕೀರ್ತಿಶಾಲಿಯಾಗು. ಕೀರ್ತಿ? ಎಂತಹ ಕೀರ್ತಿಯಮ್ಮ ನನ್ನದು? ಅದೆಂತಹ ಕೀರ್ತಿ ಅಮ್ಮ? ನದಿಯೊಳ್ಳೆ ಕಂಬನಿಗರೆದೆನು
ಕೂಡಲೇ ನನ್ನನ್ನು ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು ತಾಯಿ? ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ಕೂಡ ತಮ್ಮ ಮರಿಗಳನ್ನು ಮಕ್ಕಳನ್ನು ಬಹು ಪ್ರೀತಿ ಮಮತೆಯಿಂದ ಸಾಕಿ ಸಲಹು. ಮನುಷ್ಯ ಮಾತ್ರದವನಾದ ನನ್ನನ್ನು ನೀನು ಈ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು ತಾಯಿ? ಅಮ್ಮ, ಅಲ್ಲಿರುವ ಜಲಚರಗಳು ಕೂಡ ಈ ಪಾಪಿಯ ದೇಹವನ್ನು ತಿನ್ನದೆ ಹಾಗೆಯೇ ಬಿಟ್ಟು ಬಿಟ್ಟವಲ್ಲ ಅಮ್ಮ. ಅಮ್ಮ, ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸಟು ಈ ಅಪಮಾನ ಅಪನಿಂದನೆಗಳ ಸಮರ ಕೂಪಕ್ಕೆ ಏಕೆ ತಳ್ಳಿದೆ ತಾಯಿ? ಅಮ್ಮ, ಕರ್ಣಾರ್ಜುನರ ಮಧ್ಯೆ ಸೋದರ ಸಂಬಂಧವನ್ನು ಸೇರಿಸಬೇಕಾದ ನೀನು ನಮ್ಮೀರ್ವರ ಮಧ್ಯದಲ್ಲಿ ಈ ದ್ವೇಷದ ಕಮ್ಮಿರಿಯನ್ನೇಕೆ ಸೃಷ್ಟಿಸಿದೆ ತಾಯಿ? ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಸೂತ ಎಂದು ಜರಿದಾಡುತ್ತಿದ್ದಾಗ ಈ ಮಾತುಗಳನ್ನು ಕೇಳಿ ಇನ್ನೊಂದು ಬೆಂದು ಕುಗ್ಗಿ ಹೋಗಿದ್ದಾಗ ಇವೆಲ್ಲವನ್ನು ತಿಳಿದಿದ್ದ ನೀನು ನಿನ್ನ ಒಂದೇ ಒಂದು ಮಾತಿನಿಂದ ಇದೆಲ್ಲವನ್ನು ಪರಿಹರಿಸಬಹುದಾಗಿತ್ತಲ್ಲ ತಾಯಿ. ಏಕಮ್ಮ ನಿರ್ದಯಳಾದೆ? ಏಕಮ್ಮ, ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ? ಹೋಗಲಿ ಬಿಡು ತಾಯಿ, ನನ್ನ ಪ್ರಶ್ನೆಗಳೆಲ್ಲವೂ ಪ್ರಶ್ನೆಗಳಾಗಿಯೇ ಉಳಿಯಲಿ. ನೀನು ಎಷ್ಟೇ ಆದರೂ ದೈವಕ್ಕೆ ಸಮಾನನು. ನಿನ್ನನ್ನು ದೋಷಿಸಿದರೆ ನಾನು ಪರಮ ಪಾಪಿಯಾಗುವನು ತಾಯಿ. ಇಷ್ಟು ದಿವಸದ ಮೇಲಾದರೂ ಮಗನೆಂಬ ನೆನಪು ಬಂದಿತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರದ ಭಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಮ್ಮ?
ಮಾಡಬಾರದು. ಮೊದಲೇ ನೊಂದು ಹೋಗಿರುವ ನನ್ನ ಈ ಮನಸ್ಸಿಗೆ ನನ್ನ ಈ ಮಾತುಗಳು ಶೂಲದಂತೆ ಹಿರಿಯುತ್ತಿವೆ ಕರ್ಣ. ಚಿಕ್ಕಂದಿನಿಂದ ಇಂದಿನವರೆಗೂ ನೀನು ಅನುಭವಿಸಿರುವ ಕಷ್ಟಗಳಿಗೆಲ್ಲ ನಾನೇ ಕಾರಣಳು. ಪಾಪಿಯಾದ ಈ ನಿನ್ನ ತಾಯಿಯನ್ನು ಕ್ಷಮಿಸಿ ಬಿಡು ಮಗನೇ, ಕ್ಷಮಿಸಿ ಬಿಡು. 5 ಜನ ವೀರ ಪುತ್ರರನ್ನು ಪಡೆದ ಭಾಗ್ಯವತಿ ಜನನಿ ಕುಂತಿದೇವಿ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನೀನು ಪಾಪಿ ಅಲ್ಲಮ್ಮ, ಪವಿತ್ರಳು. ನಿನ್ನ ಪಾದ ಪೂಜೆ ಮಾಡಿದ ಆ ಪಾಂಡವರಲ್ಲವೇ ತಾಯಿ ಸುಕೃತಿಗಳು. ನಿನ್ನ ಮಗನಾಗಿ ಜನಿಸಿ ನದಿಯ ಪಾಲಾದೆ. ನನ್ನ ಕರ್ಮವೇ ನನ್ನನ್ನು ನದಿಗಿಡು ಮಾಡಿತು ತಾಯಿ. ನನ್ನ ಕರ್ಮವೇ ನನ್ನನ್ನು ಗುರುಶಾಪದಿಂದ ಮಣಿಸಿತು. ನನ್ನ ಕರ್ಮವೇ ಭೀಷ್ಮರ ಬುದ್ಧಿ ಮಾತನ್ನು ಮರೆಸಿತು. ನನ್ನ ಕರ್ಮವೇ ಈ ಜಗದ ಕುಲಗೇಡಿ ಎಂದು ಜರಿಸಿತು. ನೀನು ವೀರಮಾತೆ, ಮಹಾಶಕ್ತಿ, ಪಂಚ ಪಾಂಡವರೆಂಬ ಮಹಾಪುತ್ಥಳಿಗಳನ್ನು ಈ ಜಗತ್ತಿಗೆ ಪ್ರಕಟಿಸಿದ ವೀರಮಾತೆ. ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವಾದಿಗಳಿಗೆ ಹಾಲುಣಿಸಿ ತುತ್ತುಣಿಸಿ ಪವನದ ತೊಟ್ಟಿಲಲ್ಲಿ ತೂಗಿ ಹಾಡಿಸಿದ ಈ ನಿನ್ನ ಕೈಗಳಿಂದ ನನ್ನನ್ನೊಮ್ಮೆ ಆಡಿಸಬಲ್ಲೆ ತಾಯಿ? ಇಲ್ಲ ತಾಯಿ, ಇಲ್ಲ. ಅಂತಹ ಅದೃಷ್ಟವು ಈ ಪಾಪಿಕರ್ಣನಿಗೆ ಎಲ್ಲಿಂದ ತಾನೇ ಲಭಿಸಬೇಕು? ಬಿಡು ತಾಯಿ, ಬಿಡು ನಿನ್ನ ಚಿಂತೆಯನ್ನು. ಕರ್ಣ, ಆದದ್ದು ಆಗಿ ಹೋಯಿತು ಮಗನೇ. ಈಗಲಾದರೂ ನಿನ್ನ ಸಹೋದರರಾದ ಪಾಂಡವರೊಡನೆ ಸೇರಿ ರಾಜ್ಯಭಾರವನ್ನು ಮಾಡಬೇಕು. ನಡೆ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ನಾನಾದರೂ ಕೇಳುತ್ತಾಯಿ, ಆನಂದದಿಂದ ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗೆನ್ನ ಬೇಡ ಕಂದ. ನಿನ್ನ ಹೆತ್ತ ತಾಯಿಯಾದ ನಾನು ಇದೋ ಇದೋ ನಿನ್ನಲ್ಲಿ ಸೆರೆಗೊಂಡೆ ಭಿಕ್ಷೆ ಬೇಡುವೆನು ಮಗನೇ. ಪಾಂಡವರಲ್ಲಿನ ವೈರವವನ್ನು ತೊರೆದು ಅವರೊಡನೆ ಕೂಡಿ ಬಾಳು ಕರ್ಣ. ಸೌಭ್ರಾತ್ರ ದಾನ ಮಾಡು. ಅಮ್ಮ, ನೀನೆ ವೀರ ಮಾತೆ. ಹೇಳು ತಾಯಿ, ಹೊರೆದಾತನನ್ನು ತೊರೆಯುವುದೇ? ಹೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ನಾನು ಆತನನ್ನು ತೊರೆದರೆ ಕೊಲೆ ಪಾತಕನಿಗಿಂತಲೂ ಕೊನೆಯಾಗುವುದಿಲ್ಲವೇ ತಾಯಿ? ಪೂರ್ವಜರು ನರಕಕ್ಕೆ ಬೀಳದಿಗರೆ, ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಛೀ ಕರ್ಣನೂ ಇಂತಹ ನೀಚನೆಂದು ಅಪಮಾನದಿಂದ ಶಪಿಸಿದರೆ, ಹೇಳ್ತಾಯಿ, ನೀನೇ ಇದ ಬೋಧನೆಯನ್ನು ಮಾಡು. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನು ಬಿದ್ದ ಸಹೋದರರಲ್ಲವೇ ಕರ್ಣ? ಇರಬಹುದು. ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ ಮಗನೇ? ಅದು ಇರಬಹುದು. ನೀವಾರು ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಿನ್ನ ಹೆತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದೆ ಮಗನೇ? ಅಯ್ಯೋ ಅಮ್ಮ, ಅಂತಹ ಅದೃಷ್ಟವು ಈ ಪಾಪಿಕರ್ಣನಿಗೆ ಎಲ್ಲಿಂದ ತಾನೇ ಲಭಿಸಬೇಕು ತಾಯಿ? ನನ್ನ ಮಾತೃವಾದ ನೀನು ಮಾತೃ ಧರ್ಮವನ್ನು ಮರೆತು ಮಾತನಾಡುತ್ತಿರುವೆಯಾ? ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ಲಭಿಸುವ ಮಾತೃ ಪ್ರೇಮವನ್ನು ಕೊಡಲು ನೀನು ನಿರಾಕರಿಸಿದೆ. ಈಗ ರಾಜ್ಯದ ಆಸೆಯನ್ನು ತೋರಿಸುವೆಯ ಜನನಿ? ನೀನು ಎಳೆತನದಲ್ಲಿ ನಿಷ್ಕರಣೆಯಿಂದ ಕಡಿದು ಹಾಕಿದ ಒಂದು ಪ್ರೇಮದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿದೆ. ಪುನಃ ಅದು ಚಿಗುರುವುದಿಲ್ಲ ತಾಯಿ. ಅಮ್ಮ, ಇದುವರೆಗೂ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ ಅಮ್ಮ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀ ಕೃಷ್ಣ ಪರಮಾತ್ಮನೇ ಹೇಳುತ್ತಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲದು. ಬಿಡು ತಾಯಿ, ಬಿಡು ನಿನ್ನ ಚಿಂತೆಯನ್ನು. ಲೋಕೈಕ ವೀರನಾದ ನೀನು ನಿನ್ನೊಡನೆ ಆ ನೀಚನಾದ ದುರ್ಯೋಧನನಿರುವಾಗ ನಾನು ಭಯಪಡದೆ ಹೇಗೆ ಜೀವಿಸಲಿ ಮಗನೇ? ಕರ್ಣ, ಅಮ್ಮ,
ಕಂದ, ಅಮ್ಮ, ಈ ಯುದ್ಧದಿಂದಲಾದರೂ ಪರಾನ್ಮುಖನಾಗುವೆ. ಕರ್ಣನು ಅಂತಹ ನೀಚನಲ್ಲ ತಾಯಿ. ತನ್ನೆರಡು ತೋಳುಗಳ ಬಲವಿರುವವರೆಗೂ ಹೋರಾಡಿ ನನ್ನ ದೇಹದ ನರನಾಡಿಗಳಲ್ಲಿ ಕೊನೆಯ ಹನಿ ರಕ್ತವಿರುವ ತನಕವೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮುಡಿಯುವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಆತನಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೆಲ್ಲ ಬಲ್ಲೆ ತಾಯಿ. ಈ ಪ್ರಪಂಚವೆಲ್ಲವೂ ನನ್ನನ್ನು ಹೀನ ಸೂತ ಎಂದು ದೂಡಿಬಿಟ್ಟಾಗ ಈ ಕುಲಹೀನನನ್ನು ಬಾಚಿ ಈ ರವಿಕುಮಾರನ ಭಾಗ್ಯಕ್ಕೆ ಬೆಳಕಾಗಿ ದೈವವಾಗಿ ರಕ್ಷಕನಾಗಿ ಬಂದು ಆಶ್ರಯವಿತ್ತ ಮಹಾಸ್ವಾಮಿ ಅಲ್ಲವೇ. ಈ ಜಗತ್ತೆಲ್ಲವೂ ನನ್ನನ್ನು ಹೀಯಾಳಿಸುತ್ತಿದ್ದಾಗ ಈ ಕುಲಹೀನನನ್ನು ಬಾಚಿ ತಬ್ಬಿ ಆಲಂಗಿಸಿ ಅಂಗದೇಶದ ಅರಸು ಕುರು ಸಾಮ್ರಾಜ್ಯದ ಮಾಂಡಲಿಕನನ್ನಾಗಿ ಮಾಡಿ ಈ ಭರತಖಂಡದಲ್ಲಿ ಕರ್ಣನಿಗೊಂದು ವಿಶಿಷ್ಟ ಸ್ಥಾನಮಾನವನ್ನು ಸಿಗುವಂತೆ ಮಾಡಿದ ಆ ನನ್ನ ಸ್ವಾಮಿಯನ್ನು ಹೇಗೆ ತೊರೆಯಲಿ ತಾಯಿ? ಸರ್ವದಾ ಆಗಲಾರದು, ನಾನು ಪರಾನ್ಮುಖನಾಗಲಾರೆ. ಕರ್ಣ, ಈ ಯುದ್ಧದಿಂದ ನೀನು ಪರಾನ್ಮುಖನಾಗದಿದ್ದರೂ ಬೇಡ. ನಾಡಿನ ರಣರಂಗದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಮಗನೇ, ಅವರನ್ನು ಉಳಿಸಿಕೊಳ್ಳ. ಆಗಬಹುದು ತಾಯಿ. ಅಮ್ಮ, ಯಾರನ್ನಾದರೂ ಉಳಿಸುವೆನು, ಆ ನನ್ನ ಕಡುವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಸಾಕು, ಆಗ ನನ್ನ ಜನ್ಮ ಸಾರ್ಥಕ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲೊಬ್ಬರಿಗೆ ಮಾತ್ರವೇ ಸ್ಥಾನವಿರುವುದು. ಅರ್ಜುನನಿಂದ ನಾನೇ ಮೃತನಾದರೂ ಹೌದು ತಾಯಿ, ಅಥವಾ ನನ್ನಿಂದ ಅರ್ಜುನನೇ ಮೃತನಾದರು ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡು ತಾಯಿ, ಬಿಡು ನಿನ್ನ ಚಿಂತೆಯನ್ನು. ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆನು ಮಗನೇ. ಕಟ್ಟ ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನು ಕೇಳುವೆನು, ನಡೆಸಿಕೊಡುವೆಯಾ ಕಂದ? ಅದೇನು ಹೇಳು ತಾಯಿ, ಆನಂದದಿಂದ ನಡೆಸಿಕೊಡುವೆನು. ಕರ್ಣ, ಸತ್ಯವಾಗಿಯೂ ನಡೆಸಿಕೊಡುವೆಯ ಮಗನೇ? ಅಮ್ಮ, ನಿನ್ನ ಮಗನಾಗಿ ಜನಿಸಿ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾರದ ಪಾಪಿ ಎಂದು ಭಾವಿಸಿದೆಯಾ? ಹೇಳು ತಾಯಿ. ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು. ಅಮ್ಮ, ಹೌದು ತಾಯಿ, ಆದರೂ ಸರಿ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನಿ ಪಾದ ಕಮಲದಾಣೆ ಜನನಿ. ಹೇಳು ತಾಯಿ. ಅಮ್ಮ, ಸತ್ಯವಾಗಿಯೂ ನಡೆಸಿಕೊಡುವೆನು. ಕರ್ಣ, ಆಯಸ್ಸಿರುವವರು ಯಾರಾದರೂ ಎಲ್ಲಿಯಾದರೂ ಬದುಕಿಕೊಳ್ಳಲಿ ಮಗನೇ. ಹೆತ್ತ ಹೊಟ್ಟೆಗೆ ಅದಿ ಸಂತೋಷವಲ್ಲವೇ? ಕರ್ಣ, ಅಮ್ಮ, ನಾಳಿನ ರಣರಂಗದಲ್ಲಿ ನೀನು ತೊಟ್ಟ ಬಾಣವ ತೊಡದಿರು ಮಗನೇ. ಕಟ್ಟ ಕಡೆ ತನಕ ಕರ ಮುಗಿದು ಬೇಡುವೆ ಮನ್ನಿಸು ಮಾತೆ
ಕರ್ಣ, ಅಮ್ಮ, ನಾಡಿನ ರಣರಂಗದಲ್ಲಿ ನೀನದೆಂತಹ ಕಠಿಣ ಪ್ರಸಂಗ ಬಂದರೂ ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ. ಮಾತೃ ಹೃದಯದಲ್ಲೂ ಮಾಯಾಜಾಲ. ಎಂತಹ ಮಾತನ್ನು ಕೇಳಿದೆ ತಾಯಿ. ಅಮ್ಮ, ಆ ಪಾಂಡವರೆಂದರೆ ನಿನಗದೆಷ್ಟೊಂದು ಮಮಕಾರವಮ್ಮ. ಆಗಬಹುದು ತಾಯಿ, ಎಂತಹ ಪ್ರಸಂಗ ಬಂದರೂ ತೊಟ್ಟ ಬಾಣವನ್ನು ಮರಳಿ ತೊಡಲಾರೆ. ಹೇ ಕೌರವೇಶ್ವರ, ಈಗಲೀಗ ನೀನು ಕೆಟ್ಟೆ. ಪಂಚಭೂತಗಳಿರ, ಅಷ್ಟದಿಕ್ಪಾಲಕರುಗಳಿರ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ಎತ್ತಮ್ಮನಾದರೂ ತೊಟ್ಟ ಬಾಣವನ್ನು ತೊಡಬೇಡ ಎಂದು ವಾಗ್ದಾನ ಪಡೆದಳು. ಮಾಡಲಿ, ಪ್ರಪಂಚ, ದೈವ, ಕುಲ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ತನ್ನೆರಡು ಬಾಹುಗಳಲ್ಲಿ ಬಲವೀರರು ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಕರ್ಣ, ನೀನು ತೊಟ್ಟ ಬಾಣವನ್ನು ತೊಡುವುದಿಲ್ಲವೆಂದು ಹೇಳಿದ ಮಾತಿನಲ್ಲಿ ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ಖಂಡಿತವಾಗಿಯೂ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನಿನ್ನು ಹೋಗಿ ಬರ್ತಾನೆ. ಕರ್ಣ, ನೀನು ತೊಟ್ಟ ಬಾಣವನ್ನು ತೊಡುವುದಿಲ್ಲವೆಂದು ಹೇಳಿದ ಮಾತಿನಲ್ಲಿ ಸಂದೇಹವಿಲ್ಲ ತಾನೇ? ಅಮ್ಮ, ಇಲ್ಲ ತಾಯಿ, ಇಲ್ಲ. ಅಮ್ಮ, ಅಮ್ಮ, ಇಲ್ಲಿ ಬಾ ತಾಯಿ. ಏಕೆ ಮಗನೇ? ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಹೆತ್ತ ಮಗನ ಮಾತನ್ನು ನಡೆಸಲಾರದಂತಹ ಪಾಪಿ ಎಂದು ಭಾವಿಸಿದೆಯ? ಖಂಡಿತವಾಗಿಯೂ ನಡೆಸಿಕೊಡುವೆ ತಾಯಿ. ಶ್ರೀಕೃಷ್ಣನ ಪಾದದಾಣೆಯಾಗಿಯೂ ನಡೆಸಿಕೊಡುವೆನು ಕಂದ. ಅಮ್ಮ, ನಿನ್ನ ಪ್ರಥಮ ದರ್ಶನವೇನೋ ಇಂದಾಯಿತು ತಾಯಿ. ಬಹುಶಃ ಕಡೆಯ ದರ್ಶನವೂ ಇದೇ ಎಂದು ತೋರುತ್ತಿರಬೇಕು. ಹಾಗೆನ್ನ ಬೇಡ ಕಂದ. ಹೌದು ತಾಯಿ, ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಸಹ ತಿಳಿಸಬೇಡ. ಹೌದು ತಾಯಿ, ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಮೃತನಾದರೆ, ಹೌದು ತಾಯಿ, ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಮೃತನಾದರೆ ನನ್ನ ಮೃತದೇಹವನ್ನು ನಿನ್ನ ತೊಡೆಯ ಮೇಲಿಟ್ಟುಕೊಂಡು ಈ ಜಗತ್ತೆಲ್ಲವೂ ಕೇಳುವಂತೆ, ಕರ್ಣ, ನೀನು ಸೂತನಲ್ಲ, ನೀನು ನನ್ನ ಮಗ ಎಂದು ಈ ಪ್ರಪಂಚಕ್ಕೆ ಸಾರಿ ಸಾರಿ ಹೇಳುತ್ತಾಯಿ. ಹಾಗೆ ಸತ್ಯಸಂಧನನಾದ ಧರ್ಮರಾಯ ಕಾಯಿಂದ ನನ್ನ ಉತ್ತರಾದಿ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು. ಅಮ್ಮ, ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ ಮಗನೇ, ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ. ಅಯ್ಯೋ ದೈವವೇ, ಇಷ್ಟೊಂದು ಸಂಕಟ ನಾಶಗಳಿಂದಾಗಿ ಈ ಸಾಮ್ರಾಜ್ಯ ಸಂಸ್ಥಾಪನೆಯಾಗುವುದಾದರೆ ಪರಮೇಶ್ವರ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಅಮ್ಮ, ಮೊಗವನ್ನು ಯುಗದಿ ಕಾಣಲಹುದೆಂದು
ಅನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥವೇ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ವೀರನೊಂದು ಸಾರಿ ತೋರಿಸು. ದುರ್ಯೋಧನನ ಹಿತಾಕಾಂಕ್ಷಿಗಳಾಗಿ ತಮ್ಮ ಪ್ರಾಣಗಳನ್ನೇ ತೃಣವೆಂದು ಭಾವಿಸಿ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರನೊಂದು ಸಾರಿ ನೋಡುವ ಆಸೆ. ನಿನ್ನಿಚ್ಛೆ ಪಾರ್ಥ. ಇತ್ತ ನೋಡು ಪಾರ್ಥ, ಕೌರವರ ಚದುರಂಗ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಳಿತವಾದ ಸಾಗರದಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನ್ನ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾಚರಣೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧೂರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ರಥದಲ್ಲಿ ಕುಳಿತಿರುವವರೇ ದುರ್ಯೋಧನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಇದ್ದಾರೆ. ಅವನ ರಕ್ಷಣೆಗಾಗಿ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮ. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನೆರೆ ಕೂದಲಿಂದ ಕೂಡಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಧಿಕಾರ ಮುಕುಟವು ರಾರಾಜಿಸುತ್ತಿರುವುದು. ಪಾರ್ಥ, ಪರಮಾತ್ಮ, ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನು ಒಂದು ಸಾರಿ ವಂದಿಸು ಮಿತ್ರ. ಆಜ್ಞೆ ಮಾಧವ. ಉಭಯ ಕುಲ ಭೀಷ್ಮನ್, ಕುರುಪಿತಾಮಹ, ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ದೇವ, ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೋ? ಮಿತ್ರ, ಏಕೆ
ಏನಾಯಿತು? ಏಕೆ ವಿಚಲಿತನಾದೆ? ಏನೆಂದು ಹೇಳಲಿ ಪರಮಾತ್ಮ. ಬೇಸಿಗೆ ಬಿಸಿಲಿಗೆ ಬೆಂದ ಕೆಂದಹವರೆಯಂತೆ ನನ್ನ ಮುಖಕಮಲವು ಬಾಡಿರುವುದು. ಕೈ ಕಾಲುಗಳು ಕಂಪಿಸುತ್ತಿರುವವು, ನಾಲಿಗೆ ಒಣಗುತ್ತಿರುವುದು, ಕೈ ಕಾಲುಗಳು ನಿಲ್ಲದ ಸ್ಥಾನವಿಲ್ಲ. ದೇವ, ನಾವು ನೋಡುತ್ತಿರುವುದು ಏನನ್ನ? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಮಿತ್ರರು. ಇವರೆಲ್ಲ ಅದೆಷ್ಟು ಜನರ ಧಮನಿಗಳಲ್ಲಿ ಭರತವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ ದೇವ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒದಿಸಲು ನನ್ನಿಂದ ಆಗದು. ಸ್ವಜನ ವಧೆಯು ಸಮ್ಮತವಲ್ಲ. ಈ ಯುದ್ಧವು ನನಗೆ ಬೇಡ. ರಥವನ್ನು ಹಿಂದಿರುಗಿಸು ಮಿತ್ರ. ಅರ್ಜುನ, ಇದೇನು ಈ ವಿಷಮಾವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಜನಿಸಿ ಅನಾರಿನಂತೆ ವರ್ತಿಸುತ್ತಿರುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿ ಏಡಿ ಎಂಬ ನಿಂದೆಯನ್ನು ಸಹಿಸಲಾರೆ. ಈ ದೌರ್ಬಲ್ಯವನ್ನು ತಿಳಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಪಿತಾಮಹರಾದ ಭೀಷ್ಮಾಚಾರ್ಯರು, ನಮ್ಮ ಪೂಜ್ಯ ಪಿತಾಮಹರು ದ್ರೋಣಾಚಾರ್ಯರು ನಮಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುವು. ಪರಮಾತ್ಮ, ಪೂಜ್ಯರಾದ ಇವರ ಮೇಲೆ ಅಸ್ತ್ರ ಪ್ರಯೋಗ ಮಾಡಲು ನನ್ನಿಂದ ಸಾಧ್ಯವಿಲ್ಲ ಕೃಷ್ಣ. ಈ ಸ್ವಜನ ವಧೆಯು ಸಮ್ಮತವಲ್ಲ. ಪಾರ್ಥ, ಯಾರು ಯಾರನ್ನು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಒರೆದು ಹೋದ ಬಟ್ಟೆಯನ್ನು ಬಿಸಿಟು ಬೇರೊಂದು ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾದಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದು. ಪಂಡಿತನಾದವನು ಇದಕ್ಕೋಸ್ಕರ ಚಿಂತಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನಾನು, ನೀನು ಅನೇಕ ಸಾರಿ ಜನ್ಮಗ್ರಹಣ ಮಾಡಿರು. ಅವುಗಳ ನೆನಪು ನನಗಿದೆ, ಆದರೆ ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವಿವಾಹಿತನು, ಪಂಚಭೂತಗಳಿಗೂ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮ ಉದ್ಧಾರವಾಗುವುದೋ ಆಗ ನಾನು ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವನು. ಸಜ್ಜಲನ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವೇ ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ಪರಮಾತ್ಮ,
ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುವುದು. ದೇವ, ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರೋನು. ಹೇಳಿ ಪರಮಾತ್ಮ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವೂ ಇಲ್ಲವೇ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನೆಯು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಹಾಗೆ ಪಾಪಕ್ಕೆ ಗುರಿಯಾಗುವೆ. ಅಕೀರ್ತಿ ಅಭಾಜನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತನವೇ ಲೇಸು. ಶತ್ರುಗಳು ಏಡಿ ಎಂದು ಅಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದುದರಿಂದ ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯೋ ಧರ್ಮ ನಾಶವೋ? ಉಭಯ ಭ್ರಷ್ಟರಾಗದಂತೆ ನನಗೊಂದು ಗತಿಯನ್ನು ತೋರಿಸು ದೇವ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಕರ್ಮವು ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಇದು ಅಸ್ತ್ರಗಳನ್ನು ಧರಿಸು, ಯುದ್ಧಕ್ಕೆ ಸಿದ್ಧನಾಗು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಹೇ ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರೂ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿದೆ, ಆದರೆ ನಿನಗಿಲ್ಲ. ನಾನು ಜನ್ಮ ಜಹಾರಹಿತನು, ಅವಿವಾಹಾತ್ಮನು, ಪಂಚಭೂತಗಳಿಗೂ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮ ಉದ್ಧಾರವಾಗುವುದೋ ಆಗ ನಾನು ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ, ಇವೇ ನನ್ನ ಅವತಾರದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ, ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸುವೆನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳೇ ಸಂಭವಿಸುವು ಮಿತ್ರ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಅರಿಯಿತು. ಹೇ ಈಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುದೇವ. ತಥಾಸ್ತು ಪಾರ್ಥ. ಕರಾಳ ಕಾಲ ಸ್ವರೂಪನು ನಾನು. ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಎಂತಹ ಭಯಾನಕವಾದ ರೂಪವಿದು! ಮಾನವನ ಚಕ್ಷುಗಳಿಂದ ನಾನು ಇದನ್ನು ನೋಡಲು ಸಾಧ್ಯವಿಲ್ಲ. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ, ಕಾಣದೆ ನೊಂದು ಬಳಲಿದೆ, ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸು ನೀ ರಾಧಾರಮಣ, ಮುಕ್ತಿಯ ಕರುಣಿಸು ನೀ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣಕ್ಕೆ.
ಕರುಣಿಸು ನೀ, ಕರುಣಿಸು ನೀ, ಕರುಣಿಸು ನೀ. ಎಂತಹ ಭಯಾನಕವಾದ ರೂಪವುದು. ಹೇ ಪರಮಾತ್ಮ, ಮಾನವನ ಚಕ್ಷುಗಳಿಂದ ಈ ದೃಶ್ಯವನ್ನು ನೋಡಲು ಸಾಧ್ಯವಿಲ್ಲ. ಏ ದಯಾಮಯನೇ, ಸದಾ ಮಧುರದ ಸುಂದರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ದೇವ. ಭಯವನ್ನು ಬಿಡು ಪ್ರಾಣಸಕ. ನನ್ನ ಗದಾಚಕ್ರ ಶೋಭಿತವಾದ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ರಥವನ್ನು ನಡೆಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ಪಾರ್ಥ, ಅತ್ತ ನೋಡು, ಭೀಷ್ಮನು ಹತನಾಗಿ ಭೂಮಿಗೆ ಉರುಳುತ್ತಿರುವನು. ಆ ವೀರ ಶಿಖಾಮಣಿಗೆ ಅಂಬುಗಳಿಂದ ಉಚಿತವಾದ ಶಯನ್ನು ನಿರ್ಮಿಸು. ಆಗಲಿ ಆಗಲಿ ಪರಮಾತ್ಮ. ದೇವರು ತನ್ನ ದೇಹವು ಭೂಮಿಗೆ ಉರುಳದಿರಲಿ. ಆಜ್ಞೆ ಮಾಧವ.